ಬಿಜೆಪಿಗೆ ಬಹಳ ದೊಡ್ಡ ಗೆಲುವಿನ ಅಂತರದಲ್ಲಿದೆ. ಬಿಜೆಪಿ ಕಳೆದ ಬಾರಿ 74 ಸೀಟುಗಳನ್ನು ಮಾತ್ರ ಗೆದ್ದಿತ್ತು. ಈ ಬಾರಿ 101 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ, ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟು. NDA ಮೈತ್ರಿಕೂಟದಲ್ಲಿ 243ಕ್ಕೆ 243 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿಲ್ಲ. ಬಿಜೆಪಿ ಸ್ಪರ್ಧೆ ಮಾಡಿರುವುದು ಕೇವಲ 101 ಸೀಟುಗಳಲ್ಲಿ, ಕೇವಲ 10 ಸೀಟು ಮಾತ್ರ, 10 ಕ್ಷೇತ್ರಗಳನ್ನು ಮಾತ್ರ ಕಳೆದುಕೊಂಡಿದೆ ಈವರೆಗೂ ಲೆಕ್ಕದ ಪ್ರಕಾರ ಹೇಳೋದಾದರೆ. ಆದರೆ RJD ನೋಡಿ, ಸೀಟು ಹಂಚಿಕೆಯಲ್ಲಿ RJD ಮತ್ತು ಕಾಂಗ್ರೆಸ್ ಮಧ್ಯೆ ಹೊಂದಾಣಿಕೆ ಸಮಸ್ಯೆ. ಚುನಾವಣೆ ಸ್ಪರ್ಧೆಗೆ ಮುಂದಾದಾಗ ಸೀಟು ಹಂಚಿಕೆ ವಿಚಾರದಲ್ಲಿ ಗೊಂದಲ. ನಾಮಪತ್ರ ಸಲ್ಲಿಕೆ ವೇಳೆಯೂ ಕೂಡ ಆ ಗೊಂದಲ ಮುಂದುವರೆದಿತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಾಮಿನೇಷನ್ ಬೆಳಿಗ್ಗೆ ಒಬ್ಬರು ಹಾಕ್ತಾರೆ, ಮಧ್ಯಾಹ್ನ ಇನ್ನೊಬ್ಬರು ಹಾಕ್ತಾರೆ ಅನ್ನುವ ಮಟ್ಟಿಗೆ. ಸೊ ಹೀಗಾಗಿ ಎರಡು ಪಕ್ಷಗಳ ಮಧ್ಯೆ ಮೈತ್ರಿ ಏರ್ಪಟ್ಟಿತ್ತು, ಹೊಂದಾಣಿಕೆ ಅಲ್ಲ. ಸೊ ಹೀಗಾಗಿ ಮಹಾಗಠಬಂಧನ್ ಇಲ್ಲಿ ಸೋಲನ್ನು ಅನುಭವಿಸಿದೆ. 101 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 91 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹೇಳಿದರೆ ಸುಲಭದ ಮಾತಲ್ಲ. ಇದು ಸುಲಭದ ಮಾತಲ್ವೇ ಅಲ್ಲ. BJPಗೆ ಇದು ಸಿಕ್ಕಂಥ ಅತಿ ದೊಡ್ಡ ಜಯ. ನೀವು JDU ಬಿಟ್ಟುಬಿಡಿ, JDU 83 ತೆಗೆದುಕೊಂಡರೂ ಕೂಡ ಸ್ಪರ್ಧಿಸಿರೋ ಕ್ಷೇತ್ರಗಳ ಸಂಖ್ಯೆ ಹೆಚ್ಚು. ಅದರ ಜೊತೆಗೆ LJP ಕೂಡ 20-22 ಕ್ಷೇತ್ರಗಳ ಮುನ್ನಡೆ. ಸೊ ಹೀಗಾಗಿ BJPಗೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಬಲವರ್ಧನೆಗೊಳಿಸಿಕೊಂಡಿದೆ, ವೃದ್ಧಿಸಿಕೊಂಡಿದೆ, ತನ್ನ ಶಕ್ತಿಯ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ. ನಿಜಕ್ಕೂ ಕೂಡ ಇದು BJPಯ ಪಾಲಿಗೆ ಬಿಹಾರದ ಮಟ್ಟಿಗೆ ಹೇಳೋದಾದರೆ ಅತಿ ದೊಡ್ಡ ದಿಗ್ವಿಜಯ ಇದು. ಹೀಗೆ ಮುಂದುವರೆದರೆ BJP ಅಲೋನ್, ಯಾವ ಮೈತ್ರಿ ಇಲ್ಲದೆಯೂ ಕೂಡ BJP ಗೆಲ್ಲುವಂಥ ಸಾಮರ್ಥ್ಯವನ್ನು ಗಳಿಸಿಕೊಂಡಿದೆ. ಮುಂದಿನ ಚುನಾವಣೆ ಇನ್ನೂ ಕೂಡ ಜಾಸ್ತಿ ಮಾಡಿಕೊಳ್ಳುವ ಅವಕಾಶಗಳು ಅದಕ್ಕೆ ಬರಬಹುದೇನೋ. ಬಟ್ ಸದ್ಯಕ್ಕಂತೂ ಎಲ್ಲ ಪಕ್ಷಗಳಿಗಿಂತಲೂ ಅತಿ ದೊಡ್ಡ ಪಕ್ಷ ಅಂದರೆ BJP.